ಸರ್ಕಾರಿ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿ ವಿಚಾರಕ್ಕೆ ತುಷ್ಟೀಕರಣ ನೀತಿ ರಾಜಕೀಯ ನೀತಿಯನ್ನ ವಿರೋಧ ಮಾಡ್ತೀವಿ ಅಂತ ವಿಜೇಂದ್ರ ಹೇಳಿದ್ದಾರೆ. ನಾವು ವಿರೋಧ ಮಾಡ್ತೇವೆ, ಆದರೆ ನಾವು ಮುಸಲ್ಮಾನರನ್ನ ವಿರೋಧ ಮಾಡೋದಿಲ್ಲ. ಅಬ್ದುಲ್ ಕಲಾಂರನ್ನ ರಾಷ್ಟ್ರಪತಿಗಳಾಗಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮುಸ್ಲಿಮರು ದೇಶದ ನಾಗರಿಕರು ಅಲ್ಲ ಅಂತ ಘೋಷಿಸಿ ನೋಡೋಣ ಅಂತ ಬಿಜೆಪಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲೆಸೆದಿದ್ದಾರೆ. ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಘೋಷಣೆ ಮಾಡಿ ನೋಡೋಣ, ಮುಸ್ಲಿಮರು ಮನುಷ್ಯರಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ವಿಚಾರಕ್ಕೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿದ್ದಾರೆ. ಕೇಂದ್ರ ಸರ್ಕಾರ ಕೊಟ್ಟ ಮೀಸಲಾತಿ ಬಗ್ಗೆ ಚರ್ಚೆ ಆಗಲಿ, ಈ ರೀತಿ ಹೋರಾಟ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿದ್ದಾರೆ. ಬಿಜೆಪಿ ಒಳಗೆ ಜಿಹಾದ್ ನಡೀತಾ ಇದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ಜಟ್ಕಾ ಕಟ್ ಕೊಟ್ರೆ ರೇಣುಕಾಚಾರ್ಯ ಹಲಾಲ್ ಕಟ್ ಕೊಡ್ತಿದ್ದಾರೆ. ಮೀಸಲಾತಿ ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತಾರೋ ಅಷ್ಟು ಒಳ್ಳೆಯದು. ಸದನವನ್ನ ತಪ್ಪು ದಾರಿಗೆ ಎಳೆದು ಜನರನ್ನೂ ದಾರಿ ತಪ್ಪಿಸಬೇಡಿ, ಜಂಟಿಯಾಗಿ ಕೇಂದ್ರದ ವಿರುದ್ಧ ಹೋರಾಡೋಣ ಅಂತ ಹೇಳಿದ್ದಾರೆ. ಕರಿಮಣಿ ಮಾಲೀಕ ಯಾರು ಎಂದಿದ್ದ ಅಶೋಕ್ ಮತ್ತೆ ಸುನಿಲ್ ಕುಮಾರ್ಗೆ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಕೌಂಟರ್ ಕೊಟ್ಟರು. ಅಭಿರುಚಿಹೀನ ಮಾತುಗಳು ಅಂತ ತಿವಿದ್ರು. ಅಶೋಕ್ ಮತ್ತೆ ಸುನಿಲ್ ಕುಮಾರ್ರಿಂದ ಇಂಥ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿದ್ದಾರೆ. 5 ವರ್ಷ ಯಾವುದೇ ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ. ಗ್ಯಾರಂಟಿಗೆ ಸರ್ಕಾರ ಮಾಡ್ತಾ ಇರುವಂತಹ ಖರ್ಚು ವೆಚ್ಚದ ವಿವರಣೆಯನ್ನ ಸದನಕ್ಕೆ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ಸದನದಲ್ಲಿ ಸಿಎಂ ಯತ್ನಾಳ್ ನಡುವೆ ಮುಖ್ಯಮಂತ್ರಿ ಕುರ್ಚಿ ಚರ್ಚೆ ನಡೆದಿದೆ. ಯತ್ನಾಳ್ ಅನುದಾನದ ಚರ್ಚೆ ನಡುವೆ ನೀವು ಸಿಎಂ ಆಗಬೇಕು ಅಂತ ಆಸೆ ಇಟ್ಟುಕೊಂಡವರು ಅಂತ ಯತ್ನಾಳ್ಗೆ ಸಿಎಂ ಕಾಲೆಳೆದ್ರು. ಈ ವೇಳೆ ನಾವ್ಯಾಕೆ ಸಿಎಂ ಆಗಬಾರದು ಅಂತ ಯತ್ನಾಳ್ ಪ್ರಶ್ನಿಸಿದ್ರು. ಇದೇ ವೇಳೆ ಅಪ್ಪ ಆದ್ರೆ ಮಗ ಆಗ್ಬೇಕು ಅಂತಿದ್ಯಾ ಅಂತ ಪರೋಕ್ಷವಾಗಿ ವಿಜೇಂದ್ರರನ್ನ ಕುಟುಕಿದ್ದಾರೆ. ಬಿಜೆಪಿ ವಿರುದ್ಧ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಜನರ ಆಶೀರ್ವಾದದಿಂದ ಯಾವತ್ತೂ ಬಿಜೆಪಿ ಅಧಿಕಾರಕ್ಕೇರಿಲ್ಲ. ಆಪರೇಷನ್ ಕಮಲದ ಮೂಲಕವೇ ಅಧಿಕಾರಕ್ಕೆ ಬಂದ್ರಿ, ಶಾಸಕರನ್ನ ಖರೀದಿಸಿಯೇ ಅಧಿಕಾರಕ್ಕೆ ಬಂದ್ರಿ. ನೀವೆಷ್ಟೇ ಸುಳ್ಳು ಹೇಳಿದ್ರು ಬೈ ಎಲೆಕ್ಷನ್ ಗೆದ್ದೆವು. ಇಬ್ರು ಮಾಜಿ ಸಿಎಂ ಮಕ್ಕಳು ಬೈ ಎಲೆಕ್ಷನ್ ನಲ್ಲಿ ಸೋತ್ರು ಅಂತ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ನಟಿ ರಮ್ಯಾ ರಾವ್ ಕೇಸ್ ಹೆಚ್ಚು ಚರ್ಚೆಯಾಗ್ತಾ ಇದೆ. ಸಚಿವರ ಪಾತ್ರ ಇರೋ ಬಗ್ಗೆ ಕೇಳಿ ಬರ್ತಾ ಇದೆ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ. ಸರ್ಕಾರ ನುಣುಚಿಕೊಳ್ತಾ ಇದೆ ಅಂದ್ರೆ ಶಾಮೀಲಾಗಿದೆ ಅಂತ ಅರ್ಥ. ಪ್ರಕರಣದಲ್ಲಿ ಭಾಗಿಯಾಗಿರುವ ಸಚಿವರು ಯಾರು ಅಂತ ತಿಳಿಬೇಕು, ಸದನದಲ್ಲಿ ಇದ್ರ ಬಗ್ಗೆ ಚರ್ಚಿಸಬೇಕು ಅಂತ ಹೇಳಿದ್ದಾರೆ. ರಮ್ಯಾ ಸಂಪರ್ಕದಲ್ಲಿದ್ದ ಸಚಿವರ ಹೆಸರು ಹೇಳ್ತೀನಿ ಅಂತ ಯತ್ನಾಳ್ ಕೊಟ್ಟಿರುವಂತಹ ಹೇಳಿಕೆಗೆ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ಶಾಸಕ ಬಸನಗೌಡ ಯತ್ನಾಳ್ ಜೊತೆ ನಾನು ಚರ್ಚೆ ಮಾಡ್ತೀನಿ, ಆ ಸಚಿವರು ಯಾರು ಅಂತ ರಾಜ್ಯ ಸರ್ಕಾರ ಬಹಿರಂಗಪಡಿಸಬೇಕು ಅಂತ ಹೇಳಿದ್ರು. ಡಿಆರ್ಐಗೆ ಗೊತ್ತಿಲ್ಲದ್ದು ಸಿಬಿಐಗೆ ಗೊತ್ತಿಲ್ಲದೆ ಇರೋದು ಯತ್ನಾಳ್ಗೆ ಬಿಜೆಪಿಗೆ ಗೊತ್ತಿದ್ರೆ ಧಾರಾಳವಾಗಿ ಹೇಳಲಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ದಾಖಲೆ ಇಟ್ಟು ಯತ್ನಾಳ್ ಹೇಳಲಿ, ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾಕೋದು ಬೇಡ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರಮ್ಯಾ ಕೇಸ್ನಲ್ಲಿ ಸಚಿವರು ಇದ್ದಾರೆಂಬ ಯತ್ನಾಳ್ಗೆ ಹೇಳಿಕೆಗೆ ಎಂಬಿ ಪಾಟೀಲ್ ಬಹಿರಂಗ ಸವಾಲನ್ನ ಹಾಕಿದ್ದಾರೆ. ತಾಕತ್ತಿದ್ರೆ ಇವತ್ತೇ ಸಚಿವರ ಹೆಸರನ್ನ ಬಹಿರಂಗಪಡಿಸಲಿ, ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ, ಯಾರ್ಯಾರು ಕೇಂದ್ರ ಸಚಿವರು ನಮ್ಮವರು ಭಾಗಿಯಾಗಿದ್ದಾರೆ ಅಂತ ಹೇಳಲಿ ಅಂತ ಸವಾಲ್ ಹಾಕಿದ್ದಾರೆ. ಮೈಸೂರು ಜಿಲ್ಲೆ ಸಿಂಗರಮಾರನಹಳ್ಳಿಯಲ್ಲಿ ಪಂಚಾಯಿತಿ ಪಿಡಿಒ ಮಂಜುಳಾ ಲಂಚಾವತಾರದ ವಿಡಿಯೋ ವೈರಲ್ ಆಗ್ತಾ ಇದೆ. ಈ ಸ್ವತ್ತಿಗೆ ಪಿಡಿಒ ಸೂಚನೆ ಮೇರೆಗೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಚಂದ್ರಯ್ಯ ಎಂಬಾತ 15,000 ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದಾನೆ. ಮುಂಗಡವಾಗಿ 1,000 ಲಂಚ ಪಡೆಯುವಂತ ವಿಡಿಯೋ ವೈರಲ್ ಆಗಿದೆ. ಬಿಎಂಆರ್ಸಿಎಲ್ ಟ್ರೈನ್ ಆಪರೇಟರ್ ಹುದ್ದೆಗೆ ಅನ್ಯ ಭಾಷಿಕರಿಗೆ ಮಣೆ ಹಾಕಿರುವಂತಹ ವಿಚಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನು ಖಂಡಿಸಿದೆ. ಸೋಷಿಯಲ್ ಮೀಡಿಯಾ ಮೂಲಕ ಪೋಸ್ಟ್ ಹಾಕಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಮ ಮೆಟ್ರೋ ಹೊರಡಿಸಿರುವ ಅಧಿಸೂಚನೆಯನ್ನ ಹಿಂಪಡಿಬೇಕು, ಇಲ್ಲದೇ ಇದ್ರೆ ಉಗ್ರ ಹೋರಾಟ ನಡೆಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಂದು ಪುನೀತ್ ರಾಜ್ಕುಮಾರ್ 50ನೇ ಹುಟ್ಟುಹಬ್ಬದ ಸಂಭ್ರಮ. ಅಪ್ಪು ಅಗಲಿ 3 ವರ್ಷ ಕಳೆದರೂ ಅಭಿಮಾನಿಗಳ ಮನಸ್ಸಿನಲ್ಲಿ ಅಪ್ಪು ಅಜರಾಮರಾಗಿದ್ದಾರೆ. ಇಂದು ಅಪ್ಪು 50ನೇ ಹುಟ್ಟುಹಬ್ಬದ ಹಿನ್ನೆಲೆ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ದೊಡ್ಡಮನೆ ಕುಟುಂಬದವರು ಕಂಠೀರವ ಸ್ಟುಡಿಯೋಗೆ ಆಗಮಿಸಿ ಅಪ್ಪು ಸಮಾಧಿಗೆ ಪೂಜೆ ಸಲ್ಲಿಸಿದ್ರು. ಅಶ್ವಿನಿ ರಾಜ್ಕುಮಾರ್ ಹಾಗೆ ಮಕ್ಕಳು ಭಾಗಿಯಾಗಿದ್ರು. ಇನ್ನು ರಾಘಣ್ಣ ಕುಟುಂಬದವರು ಜೊತೆಗಿದ್ರು. ಅಭಿಮಾನಿಗಳು ಅನ್ನದಾನ, ರಕ್ತದಾನ ಸೇರಿ ರಾಜ್ಯದ ಹಲವೆಡೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ 50ನೇ ಹುಟ್ಟುಹಬ್ಬದ ಹಿನ್ನೆಲೆ ಅಪ್ಪು ಸ್ಮಾರಕಕ್ಕೆ ಅಭಿಮಾನಿಗಳ ಸಾಗರವೇ ಹರಿದು ಬರ್ತಾ ಇದೆ. ಫ್ಯಾನ್ಸ್ಗಾಗಿ ಸ್ಮಾರಕದ ಬಳಿ ಊಟ ಹಾಗೆ ಸಿಹಿ ಮಜ್ಜಿಗೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. 25,000 ನಂದಿನಿ ಮಜ್ಜಿಗೆ ಪ್ಯಾಕೆಟ್, 10,000 ನಂದಿನಿ ಪೇಡ, 5,000 ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದಲ್ಲಿರೋ ಔರಂಗಜೇಬ್ ಗೊಮ್ಮಟ ತೆರವಿಗೆ ಆಗ್ರಹಿಸಿ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಆರಂಭಿಸಿದೆ. ಕುಲ್ದಾಬಾದ್ನಲ್ಲಿರುವಂತಹ ಗೊಮ್ಮಟ ತೆರವುಗೊಳಿಸದಿದ್ರೆ ಬಾಬ್ರಿ ಮಸೀದಿ ರೀತಿಯಲ್ಲಿ ಗೊಮ್ಮಟ ಧ್ವಂಸಗೊಳಿಸುತ್ತೀವಿ ಅಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಎಚ್ಚರಿಸಿದೆ.
ಬಾಲಿವುಡ್ನ ಇನ್ಫ್ಲೂಯೆನ್ಸರ್ ಓರಿ ಸೇರಿ 8 ಮಂದಿಯ ವಿರುದ್ಧವಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಎಫ್ಐಆರ್ ದಾಖಲಾಗಿದೆ. ಪವಿತ್ರ ವೈಷ್ಣೋದೇವಿ ದೇವಾಲಯ ಸಮೀಪ ಮಾಂಸಾಹಾರ ಸೇವನೆ, ಮದ್ಯಪಾನ ಸೇವನೆಯನ್ನ ಮಾಡಲಾಗಿದೆ, ನಿಷೇಧ ಇದೆ ಅಲ್ಲಿ. ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವಂತಹ ಆರೋಪದ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ.